77 ಶಕ್ಬೀರ್ ಬ್ಯಾಟಿಂಗ್ ಅನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. 5 ಚೆಂಡುಗಳ ಮುಂದೆ 9 ಅನ್ನತಕ್ಕಂಥ ಪರಿಸ್ಥಿತಿ ಕಾದು ನೋಡಬೇಕಾಗಿದೆ. ಆ ದೊಡ್ಡ ಹೊಡೆತಗಳು, ಆ ಸಿಕ್ಸರ್ಗಳು ಬಾನಂಚಿನಲ್ಲಿ ಚಿತ್ತಾರವನ್ನು ಬಿಡಿಸಬಹುದೇ, ಕಾದು ನೋಡಬೇಕಾಗಿದೆ. ದ್ವಿತೀಯ ಚೆಂಡು ಈ ಬಾರಿ ಶಕ್ಬೀರ್ ಔಟ್ ಅನ್ನತಕ್ಕಂಥ ತೀರ್ಮಾನ ಹೊರಬೀಳುತ್ತಾ ಇರುವಂತದ್ದು. ಶಕ್ಬೀರ್ ಓಕೆ, ನಾಟ್ ಔಟ್ ಅನ್ನೋ ಒಂದು ಸೂಚನೆ ಹೊರಬೀಳುತ್ತಾ ಇದೆ. 4 ಚೆಂಡುಗಳು ಮಾತ್ರ ಬಾಕಿ ಇದೆ. 9 ಅಂಕಗಳ ಅವಶ್ಯಕತೆ ಈ ಬಾರಿ. ಓ ಮೈ ಗುಡ್ನೆಸ್, ಸೊಗಸಾದ ಬ್ಯಾಟಿಂಗ್. ಕ್ಯಾಮರಾ ಕಣ್ಣುಗಳು ಕಾಯ್ತಾ ಇತ್ತು ಶಕ್ಬೀರ್ನ ಆ ಒಂದು ಆರ್ಭಟಕ್ಕಾಗಿ. ನೋಡುವುದಕ್ಕೆ ಮಾತ್ರ ಸನ್ಮುಖಿ ಶಕ್ಬೀರ್, ಆಟದಲ್ಲಿ ಅಕ್ಷರಶಃ ಜ್ವಾಲಾಮುಖಿ. 3 ಚೆಂಡುಗಳು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 11, 3ಕ್ಕೆ 3 ಬೇಕಾಗಿದೆ. 3 ಚೆಂಡುಗಳ ಮುಂದೆ 3 ಬೇಕಾಗಿದೆ. ವಾಟ್ ಅ ಬ್ರಿಲಿಯಂಟ್ ಸಿಕ್ಸರ್ ದಿಸ್ ಇಸ್. ಅದ್ದೂರಿ ಬ್ಯಾಟಿಂಗ್ ಪ್ರದರ್ಶನ. ಯಾರೆಷ್ಟೇ ಧೃತಿಗೆಟ್ಟರು ಕೂಡ ಶಕ್ಬೀರ್ ನಾಟಕ್ಕೆ ಅಂತ್ಯ ಹಾಡುವಂತ ತಾಕತ್ತು ಎದುರಾಳಿಗಿಲ್ಲ ಅನ್ನುವಂತ ಒಂದು ಸೂಚನೆ ಹೊರಬೀಳುತ್ತಾ ಇರುವಂತದ್ದು. 3 ಚೆಂಡುಗಳು ಬಾಕಿ ಇದೆ. 3 ಅಂಕೆಗಳ ಅವಶ್ಯಕತೆ ಇದೆ. ಬಹುಶಃ ಪಂದ್ಯಾಟದ ಸ್ಥಿತಿಗತಿಯ ಬದಲಾವಣೆಯನ್ನು ಕಾಣ್ತಾ ಇರುವಂತದ್ದು. ಕೊನೆಯ 3 ಚೆಂಡುಗಳು, 3 ಅಂಕದ ಅವಶ್ಯಕತೆ. ಮಗದೊಮ್ಮೆ ಇಲ್ಲಿ ರನ್ ಔಟ್ಗೆ ಅವಕಾಶ ಖಂಡಿತ ಇಲ್ಲ. 2 ಚೆಂಡುಗಳು ಬಾಕಿ, 2 ಅಂಕೆಗಳ ಅವಶ್ಯಕತೆ ಇದೆ. 2 to go, 2 to get. ಎರಡು ಚೆಂಡುಗಳ ಮುಂದೆ 2 ಬೇಕಾಗಿದೆ. ಬಹುಶಃ ಜಿಗರ್ ಗಾಯ್ಸ್ ಮಟ್ಟ ತಂಡದ ಪ್ರೋತ್ಸಾಹಕರು, ಅವತ್ತು ಹಿಂಬಾಲಕರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಮೈದಾನದ ಸಿಕ್ಸರ್ ಲೈನ್ ನ ಪಕ್ಕದಲ್ಲಿ. ಕಾರಣ ಶಕ್ಬೀರ್ನ ಸಿಕ್ಸರ್ ನಿಂದಾಗಿ ಶಕ್ತಿ ನೂರ್ಮಡಿಯಾಗಿದೆ. ಕೊನೆಯ 2 ಚೆಂಡುಗಳ ಮುಂದೆ 2 ಬೇಕು. ಓವರ್ನ 5ನೇ ಚೆಂಡು. ಮುಸ್ತಾ ಸ್ಟ್ರೈಕರ್ ತುದಿಯಲ್ಲಿ ದಾಳಿಗಾರಿಕೆ ಮುಂದುವರಿಸಿಕೊಳ್ತಾ ಸುಧನ್ ಮತ್ತೆ ಸಿಂಗಲ್. ಮ್ಯಾಚ್ ವಿಲ್ ಬಿ ಟೈಟ್. ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. ಕೊನೆಯ ಚೆಂಡಿಗೆ ಕೊನೆಯ ಅಂಕ ಮಾತ್ರ ಬೇಕಾಗಿದೆ. ಶಕ್ಬೀರ್ನ ತಾಕತ್ತಿನ ಪ್ರದರ್ಶನಕ್ಕೆ ಬ್ರಹ್ಮಶ್ರೀ ಟ್ರೋಫಿ ಎನ್ನುವಂಥದ್ದು ಬಹುದೊಡ್ಡ ವೇದಿಕೆಯಾಗಿತ್ತು. ಬಹುಶಃ ಕಳೆದ ವರ್ಷದ ಬ್ರಹ್ಮಶ್ರೀ ಟ್ರೋಫಿಯಲ್ಲಿ ಗಮನಿಸಿದ್ರೆ NFC ನಂದಾವರ್ತನದ ಟಾಚಿ ಇಂಥದ್ದೇ ಪರಿಸ್ಥಿತಿಯಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಇವತ್ತಿಗೂ ಕೂಡ ಅದು ಬೆದ್ರಾ ಮೀಡಿಯಾ ಚಾನೆಲ್ ನಲ್ಲಿದೆ. ಸದ್ಯ ಶಕ್ಬೀರ್ ದಂಡಿಸಿದ್ರು. ಅಂತಿಮ ಚೆಂಡು, ಅಂತಿಮ ಅಂಕ ಕಾದು ನೋಡಬೇಕಾಗಿದೆ. ಅಂತಿಮ ಚೆಂಡಿಗೆ ಅಂತಿಮ 1 ಅಂಕದ ಅವಶ್ಯಕತೆ. ಸಂದೀಪ್ ಡಾಟೆಡ್ ಡೆಲಿವರಿ ಎನ್ನಿಸಿದಲ್ಲಿ ಮತ್ತೆ ಪಂದ್ಯಾಟ ರೋಚಕತೆಯತ್ತ. ಕೊನೆಯ ಚೆಂಡು. ಇದರೊಂದಿಗೆ ಕೋಲ್ಕತ್ತಾ ನಾಟಕ್ ಪಂದ್ಯಾಟವನ್ನ ಗೆದ್ದುಕೊಳ್ತಾ ಇದೆ. ಜಿಗರ್ ಗಾಯ್ಸ್ ಮಠ. ಕಂಗ್ರಾಚುಲೇಷನ್ ಶಕ್ಬೀರ್ 1 ಮ್ಯಾನ್ ಆರ್ಮಿ ರೀತಿಯಲ್ಲಿ ಈ ಪಂದ್ಯಾಟವನ್ನು ಗೆಲ್ಲಿಸಿಕೊಡುತ್ತಾ ಇದ್ದಾರೆ. ಅನುಮಾನವೇ ಇಲ್ಲ. ಪಂದ್ಯಾಟವನ್ನು ಗಮನಿಸಿ